ಮುಖ್ಯವಾದಂತಹ ಸುದ್ದಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಸಂಬಂಧಪಟ್ಟಿದೆ. ಅಯೋಧ್ಯೆಯಲ್ಲಿ 500 ವರ್ಷದ ಬಳಿಕ ಗತ ವೈಭವ ಮರುಕಳಿಸಿದೆ. ಅಯೋಧ್ಯೆಯ ಪವಿತ್ರ ನಗರದಲ್ಲಿ ರಾಮ ರಾಜ್ಯಕ್ಕೆ ದಿನಗಣನೆ ಆರಂಭ ಆಗಿದೆ. ರಾಮ ಮಂದಿರ ಲೋಕಾರ್ಪಣೆಗೆ ಇನ್ನು 4 ದಿನ ಬಾಕಿ ಇರೋದು. ಇವತ್ತು ಅಯೋಧ್ಯೆಗೆ ಬಾಲರಾಮನ ಮೂರ್ತಿ ಪುರಪ್ರವೇಶ. ರಾಮ ಮಂದಿರ ಪ್ರಸಾದ ಆವರಣದಲ್ಲಿ ಬಾಲರಾಮನ ವಿಗ್ರಹ. ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದಂತಹ ಬಾಲರಾಮ ವಿಗ್ರಹದ ಪ್ರವೇಶ ಆಗತ್ತೆ. ಪುರಪ್ರವೇಶ ಆಗಲಿದೆ ಇವತ್ತು ಅಯೋಧ್ಯೆಗೆ ಬಾಲರಾಮನ ಮೂರ್ತಿಯ ಪುರಪ್ರವೇಶ. ರಾಮ ಮಂದಿರ ಪ್ರಸಾದ ಆವರಣದಲ್ಲಿ ಬಾಲರಾಮ ವಿಗ್ರಹದ ಪ್ರವೇಶ ಆಗುತ್ತೆ. ಮೈಸೂರು ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿದಂತಹ ಬಾಲರಾಮನ ವಿಗ್ರಹ ಇದೆ. ಇವತ್ತಿನಿಂದ ಅಯೋಧ್ಯೆಯಲ್ಲಿ ಪವಿತ್ರೀಕರಣದ ಪ್ರಕ್ರಿಯೆಗಳು ಆರಂಭ ಆಗಿದೆ. ಮಂಟಪ ಪ್ರವೇಶ ಪೂಜೆ ಇದೆ, ವಾಸ್ತು ಪೂಜೆ, ವರುಣ ಪೂಜೆ, ಈ 3 ಪೂಜೆಗಳನ್ನು ನೆರವೇರಿಸಿದ ಬಳಿಕ ಬಾಲರಾಮ ವಿಗ್ರಹ ಗರ್ಭಗುಡಿಯನ್ನ ಪ್ರವೇಶಿಸಿದೆ. ಅಯೋಧ್ಯೆಯಲ್ಲಿ ರಾಮೋತ್ಸವ ನಡೀತಾ ಇದೆ. ರಾಮ ಮಂದಿರದಲ್ಲಿ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಜನವರಿ 22ಕ್ಕೆ ನಡೆಯುವುದಾದ್ರೆ ಇವತ್ತು ಗರ್ಭಗುಡಿಯನ್ನ ರಾಮಲಲ್ಲಾ ಪ್ರವೇಶಿಸುವಂತಹ ದಿನ. ಪ್ರತಿನಿತ್ಯವೂ ಕೂಡ ವಿವಿಧ ಪ್ರಕ್ರಿಯೆಗಳು ನಿನ್ನೆಯಿಂದಲೂ ನಡೀತಾ ಇದೆ. ಅಯೋಧ್ಯೆ ದೇಗುಲಕ್ಕೆ ಭೇಟಿ ಕೊಡ್ತಾ ನಗರ ಪ್ರದಕ್ಷಿಣೆಯನ್ನು ಹಾಕಿ ಜಲಯಾತ್ರೆಯ ಬಳಿಕ ತೀರ್ಥ ಪೂಜೆಯನ್ನೇನು ಅಯೋಧ್ಯೆಯಲ್ಲಿ ನೆರವೇರಿಸಿ ಆ ಬಳಿಕ ರಾಮ ಮಂದಿರಕ್ಕೆ ರಾಮಲಲ್ಲಾನ ಮೂರ್ತಿ ಕರುನಾಡಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ರಾಮಲಲ್ಲಾ ಪ್ರತಿಷ್ಠಾಪನೆಯಾಗುವಂಥದ್ದು. ಅಂದ್ರೆ ಪ್ರಾಣ ಪ್ರತಿಷ್ಠಾಪನೆ ಜನವರಿ 22ಕ್ಕೆ ನಡೆಯುತ್ತೆ. ಆದರೆ ಇವತ್ತು ಬಾಲರಾಮನ ಮೂರ್ತಿ ಗರ್ಭಗುಡಿಯ ಒಳಗೆ ಪ್ರವೇಶವನ್ನ ಪಡೆಯಲಿದೆ. ಪ್ರತಿನಿತ್ಯವೂ ಕೂಡ ವಿವಿಧ ವಿಧಿವಿಧಾನಗಳನ್ನ ಪ್ರಕ್ರಿಯೆಗಳನ್ನ ನಡೆಸಲಾಗ್ತಾ ಇದೆ. ಬಾಲರಾಮ ವಿಗ್ರಹದ ಮೆರವಣಿಗೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. 500 ವರ್ಷಗಳ ಸಂಘರ್ಷ, ಹೋರಾಟ ಅದೆಲ್ಲದರ ಪರಿಣಾಮವಾಗಿ ಈಗ ಭವ್ಯ ರಾಮ ಮಂದಿರ ಅಲ್ಲಿ ತಲೆ ಎತ್ತಿದ್ದು. ಆ ರಾಮ ಮಂದಿರದ ಒಳಕ್ಕೆ ರಾಮಲಲ್ಲಾ ಬಾಲರಾಮನ ವಿಗ್ರಹ ಗರ್ಭಗುಡಿಯನ್ನ ಪ್ರವೇಶಿಸುವಂತಹ ಪ್ರಕ್ರಿಯೆ ಇವತ್ತು ನಡೆಯಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.